ಶಿರ್ಸಿ ಕಡೆ ಜಾತ್ರೆ ನೋಡೋಣ ಅಂತ ಹೊರಟ್ವಿ. ಅದಕ್ಕೆ ಮುಂಚೆ ನಮ್ದು ಈ ಹೋಟ್ಲ್ 60 ವರ್ಷದಿಂದ ನಡೀತಾ ಉಂಟು. ಯಾರು ಬಂದವರು ಮತ್ತೆ ವಾಪಸ್ ಇಲ್ಲೇ ಬರಲೇಬೇಕು, ಅಷ್ಟು ಮಾಡಿ ಕೊಡ್ತೀವಿ. ಅವಲಕ್ಕಿ ಮೊಸರು, ಇಡ್ಲಿ ಮೊಸರು ತಿನ್ನಲಿಕ್ಕೆ ಶಿರ್ಸಿಯಿಂದ ಕುಂಟದಿಂದ ಇಲ್ಲಿ ಬರ್ತೀವಿ. ಮಿಸೋ ಬಜ್ಜಿ ಹುಟ್ಟುಗಾರ ರಾಯರು ಅಂದ್ರೆ ಅಷ್ಟು ಫೇಮಸ್. ಇಡ್ಲಿ ಮೊಸರು, ಮಿಸಾಳ ಬಾಜಿ ಇಂಥವ್ರು. ಅವಲಕ್ಕಿ, ಬೆಲ್ಲ ಮತ್ತು ಸ್ವಲ್ಪ ಮೆಣಸಿನ ಹಾಕಿ ಕಲಿಸ್ತೇವೆ. ಖಾರ ಇದೆ. ಒಂದು ಬಾರೀಕ್ ಶೇವ್ ಅಂತ ಮೋಟಾ ಶೇವ್ ಬೇಕು ನೋಡಿ. ಇದು ಹಾಕಿದ ಮೇಲೆ ಇದಕ್ಕೆ ಶೇಂಗಾ ಬೀಜ ಹಾಕ್ತೇವೆ. ಮಸಾಲೆ ತಗೊಳ್ತೇವೆ, ಅದು ಫಸ್ಟ್ ಹಾಕೊಳ್ತೇವೆ. ಈ ಮಸಾಲೆ ಮಾತ್ರ ನಾವು ಯಾರಿಗೂ ಹೇಳೋಲ್ಲ. ಮಸಾಲ ಪುರಿ ಮಸಾಲ ಥರ ಸಖತ್ತಾಗಿದೆ ನೋಡಿ. ಇದು ಫೇಮಸ್. ನಾವು ನಾರ್ತ್ ಇಂಡಿಯನ್ ಸ್ಟಾರ್ಟ್ ಮಾಡಿದಾಗ ನಾವು ಗೋಲ್ಡನ್ ಟೀ ಮಾಡೋ ಕಪ್. ಶಿರ್ಸಿ ಕಡೆ ಜಾತ್ರೆ ನೋಡೋಣ ಅಂತ ಹೊರಟ್ವಿ. ಅದಕ್ಕೆ ಮುಂಚೆ ಇಲ್ಲೊಂದು ಉತ್ತಗಾರ ಅಂತ ಒಂದು ಸ್ಟಾಪ್ ಇದೆ, ಇಲ್ಲಿ ಬ್ರೇಕ್ ಹಾಕಿದ್ವಿ. ಯಾಕಂದ್ರೆ ಈಗ ಮಧ್ಯಾಹ್ನದ ಊಟದ ಹೊತ್ತು ಈಗ ಶಿರ್ಸಿ ಸಿಟಿ ಒಳಗಡೆ ಹೋಗ್ಬಿಟ್ರೆ ನಮಗೆ ಅಲ್ಲಿ ಒಂದು ಪಾರ್ಕಿಂಗ್ ಸಮಸ್ಯೆ ಮತ್ತೆ ತುಂಬ ಗಿಜಿ ಆಗಿರುತ್ತೆ. ಎಲ್ಲರೂ ಶಿರ್ಸಿಗೆ ಜಾತ್ರೆಗೆ ಬನ್ನಿ ಅಂತಿದ್ರಲ್ಲ, ಬಂದಿದ್ದೀವಿ. ಸೊ ನಮ್ಮ ಶಿರ್ಸಿ ಪಯಣ ಪೈ ಹೋಟೆಲಿಂದ ಶುರು ಮಾಡೋಣ ಅಂತ ಬಂದ್ವಿ. ನೆಕ್ಸ್ಟ್ ಟೈಮ್ ಇಲ್ಲಿನ ಒಂದು ಖಾದ್ಯನ ನೀವು ಪರಿಚಯ ಮಾಡಿಸ್ಕೊಟ್ಬಿಟ್ಟಿದ್ರಿ. ಈ ಒಂದು ಪೈಯಲ್ಲಿ ಏನು ಕೊಡ್ತೀರಿ ಅಂತ ಕರ್ಕೊಂಡು ಬಂದಿದ್ದೀರಾ? ನೋಡೋಣ. ಅವ್ರನ್ನೇ ಶಿರ್ಸಿಯ ಮೂಲ ನಿವಾಸಿಗಳಿಗೆ ಮತ್ತು ಇಲ್ಲಿ ಅಕ್ಕಪಕ್ಕದ ಜನಗಳಿಗೆ ಪಕ್ಕ ಗೊತ್ತೇ ಇದೆ. ಯಾಕಂದರೆ ಇಲ್ಲಿ ಈ ಸಾಲ್ಕಣಿಂದ ಬರುವಾಗ ಹೋಟೆಲ್ಗಳು ತುಂಬ ಕಡಿಮೆ. ಶಿರ್ಸಿ ಹೋಗೋವರೆಗೂ ಮಿಡ್ಲಲ್ಲಿ ಒಂದು ಒಳ್ಳೆ ಕುತ್ಕೊಂಡು ಊಟ ಮಾಡಬೇಕಂತಂದರೆ ಹೋಟೆಲ್ನ ಸ್ವಲ್ಪ ಸಮಸ್ಯೆ ಇದ್ದೇ ಇತ್ತು. ಸೊ ಇದನ್ನು ಫಿಕ್ಸ್ ಮಾಡೋಕ್ಕೆ ಅಂತ ಈ ಒಂದು ರೋಡನ್ನು ಇವರು ಫಿಕ್ಸ್ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಅಲ್ಲಿ ಶಿರ್ಸಿಯಿಂದ ಕೇವಲ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಹೋಟೆಲು. ತುಂಬ ಸ್ಪೇಷಿಯಸ್ ಆಗಿದೆ. ಒಂದು 50 ಮಂದಿ ಆರಾಮಾಗಿ ಕೂತ್ಕೋಬೋದು. ಈಗ ನಾವು ಮಧ್ಯಾಹ್ನದ ಊಟಕ್ಕೆ ಬಂದಿರೋದ್ರಿಂದ ನೋಡುವ. ಈಗ ನಿಮ್ಮ ಪೈ ಹೋಟೆಲ್ ಪ್ರಾರಂಭವಾಗಿ ಎಷ್ಟು ದಿವಸ ಆಯಿತು? ಈ ಹೋಟೆಲ್ ನಾನು ಇನ್ನೂ ಬಂದೇ ಇರಲಿಲ್ಲ ಇಲ್ಲಿ. ಇದು ಫಸ್ಟ್ ನ್ಯೂ ಇಯರ್, ಇದು ಫಸ್ಟ್ ಸ್ಟಾರ್ಟ್ ಆಯಿತು. ನ್ಯೂ ಇಯರ್ಗಾ? ಓಹೋ, 2024 24 ಸ್ಟಾರ್ಟ್ ಮಾಡಿದ್ವಿ. ಈಗ ನಮಗೆ ಊಟದಲ್ಲಿ ಏನೇನು ಸ್ಪೆಷಲ್ ಇದೆ? ಈಗ ನಾರ್ತ್ ಇಂಡಿಯನ್ ಇದೆ, ಸೌತ್ ಇಂಡಿಯನ್ ಎರಡೂ ಇದೆ. ನಾರ್ತ್ ಇಂಡಿಯನ್ ನಿಮಗೆ ಎಲ್ಲ ಸೂಪ್ಸ್ ಇದೆ, ಮತ್ತು ಸ್ಟಾರ್ಟರ್ಸ್ ಎಲ್ಲ ಇದೆ. ಅದನಂತರ ತಂದೂರಿ ಸ್ಟಾರ್ಟರ್ಸ್ ಇದೆ, ರೋಟಿ, ಕುಲ್ಚಾ, ನಾನ್ ಇದೆ. ಅದನಂತರ ಎಲ್ಲ ಕಡೆ ಗ್ರೇವಿ ಐಟಮ್, ರೈಸ್, ನೂಡಲ್ಸ್, ಬಿರಿಯಾನಿ ಎಲ್ಲ ಇದೆ. ಎಲ್ಲ ಐಟಮ್. ಸೌತ್ ಇಂಡಿಯನ್ ಕೂಡ ಅವೈಲೇಬಲ್. ಸೌತ್ ಇಂಡಿಯನ್ ಪೂರಿ ಊಟ, ಚಪಾತಿ ಊಟ, ಪರೋಟ ಊಟ. ಈಗ ಪೈ ಹೋಟೆಲ್ಲು ಜನರು ನಮಗೆ ಸಜೆಸ್ಟ್ ಮಾಡಿದ್ರಿಂದ ನಾವು ಬಂದಿದ್ದು. ಈ ಬಂದು ಕೇವಲ ಒಂದು 3-4 ತಿಂಗಳಲ್ಲಿ ನೀವು ಜನರ ಕ್ಯಾಪ್ಚರ್ ಮಾಡಿದ್ದೀರಾ ಅಂದರೆ ಏನು ಸ್ಪೆಷಲ್ ಇಲ್ಲಿ? ಸ್ಪೆಷಲ್ ಏನಂದರೆ ನಮ್ಮದು ಸರ್ವಿಸ್ ಮೇನ್ ಸರ್, ಮತ್ತು ಕ್ವಾಂಟಿಟಿನೂ ಹಾಗೆ, ರೇಟು ಹಾಗೆ ಒಂದು. ಮತ್ತು ಯಾವುದ್ರಲ್ಲೂ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ಅದು ಫುಡ್ ಆಗಲಿ ಅದಾಗಲಿ ನಮ್ಮದು ಬೇರೆ ರೀತಿಯೇ ನಾವು ತಯಾರಿ ಮಾಡಿಕೊಡ್ತೇವೆ. ಯಾರು ಬಂದವರು ಮತ್ತು ವಾಪಸ್ ಇಲ್ಲೇ ಬರಲೇಬೇಕು, ಅಷ್ಟು ಮಾಡಿ ಕೊಡ್ತೇವೆ. ನಮ್ಮದು ಈ ಹೋಟ್ಲ್ 60 ವರ್ಷದಿಂದ ನಡೀತಾ ಉಂಟು. ಆವಾಗ ಸಣ್ಣ ಹೋಟ್ಲಿತ್ತು. ಆವಾಗ ಅವಲಕ್ಕಿ ಮೊಸರು, ಇಡ್ಲಿ ಮೊಸರು ತಿನ್ನಲಿಕ್ಕೆ ಶಿರ್ಸಿಯಿಂದ ಕುಂಟದಿಂದ ಇಲ್ಲಿ ಬರ್ತಿದ್ವಿ. ಅಷ್ಟು ಫೇಮಸ್ ಇದೆ ಮಿಸಳ ಬಾಜಿ. ಈಗ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಈ ಥರ ಬಂದ ಮೇಲೆ ಕೂಡ ನೀವು ಅದನ್ನು ಕೂಡ ಉಳಿಸ್ಕೊಂಡಿದ್ದೀರಾ? ಅದನ್ನು ಉಳಿಸಿದೆ, ಅದು ನಾವು ಬಂದ್ ಮಾಡಿಲ್ಲ. ಅದು ತಿನ್ಲಿಕ್ಕಂತ ಜನ ಬರ್ತಾರೆ, ಅದೇ ಕೊಡ್ತೇವೆ. ಮತ್ತು ಇದು ಸ್ಟಾರ್ಟ್ ಮಾಡಿದೆ, ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದೆ ನಾರ್ತ್ ಇಂಡಿಯನ್. ಸೂಪರ್. ಈ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ? ನಮ್ಮದು 7 ಗಂಟೆಯಿಂದ ಸ್ಟಾರ್ಟ್ ಸರ್, ರಾತ್ರಿ 10:15, 10:30 ತನಕ. ಹೌದಾ? ಗಿರಾಕಿ ಇದ್ರೆ 11 ಗಂಟೆ ತನಕ ಇರ್ತೇವೆ. ಕಂಟಿನ್ಯೂ ಮಾಡ್ತೇವೆ. ನಾವೀಗ ಊಟ ಪ್ರಾರಂಭ ಮಾಡುವ. ನೋಡಿ ಸರ್, ಸೂಪ್ ಇಲ್ಲಿ ಸ್ಟಾರ್ಟ್ ಮಾಡಿ. ಸೂಪ್ ಇದೆ. ಸೂಪ್ ಇದೆಯಾ? ಸೂಪಲ್ಲಿ ಏನು ಸ್ಪೆಷಲ್ ಇದೆ? ಸ್ವೀಟ್ ಕಾರ್ನ್ ಸೂಪ್ ಇದೆ, ಹಾಟ್ ಆ್ಯಂಡ್ ಸೂಪ್ ಇದೆ, ಮೆಂಚಾವ್ ಇದೆ, ಟೊಮೆಟೊ. ನನಗೆ ಸ್ವೀಟ್ ಕಾರ್ನ್ ಸೂಪ್, ಹೌದು, 1 ಬೈಟು. ಆಮೇಲೆ ನಿಮಗೆ ಸರ್ ಅದ್ಯಾವುದು 60 ವರ್ಷದಿಂದ ಇದ್ದಿದ್ದ ಐಟಮ್ ಅಂತ ಹೇಳಿದ್ರಲ್ಲ, ಅದನ್ನು ಒಂದು ಟ್ರೈ ಮಾಡುವ. ಈಗ ಮಿಸಳ ಬಾಜಿ. ಮಿಸೋ ಬಜ್ಜಿ ಮಾಡಿ ಇದೆಯಾ? ಕೊಡ್ತೇನೆ. ಓಕೆ. ಅಫ್ಘಾನಿ ಟಿಕ್ಕಾ ಫೇಮಸ್, ಲಸುನಿ ಟಿಕ್ಕಾ, ಪನ್ನೀರ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ. ಇದು ಹೈಯೆಸ್ಟ್ ಹೋಗ್ತದೆ ಸ್ಟಾರ್ಟರ್. ತಂದೂರಿ ಸ್ಟಾರ್ಟರ್. ಪನ್ನೀರ್ ಮಲಾಯಿ ಟಿಕ್ಕಾ. ಓಕೆ. ಪನ್ನೀರ್ ಮಲೈ ಟಿಕ್ಕಾ. ಹುಟ್ಟುಗಾರ ರಾಯರು ಅಂದ್ರೆ ಅಷ್ಟು ಫೇಮಸ್. ಇಡ್ಲಿ ಮೊಸರು, ಮಿಸಾಳ ಬಾಜಿ ಇಂಥವ್ರು. ಹುತ್ಗಾರ ರಾಯರ? ರಾಯರ ಅಂಗಡಿಯಲ್ಲಿ ಚಾ ಕುಡಿದ್ರೆ ಮಾತ್ರ ನಮಗೆ ಹೊಟ್ಟೆ ತುಂಬೋದು. ಅವಾಗ ಜನ ಇಲ್ಲಿಂದ ಮಾರ್ಕೆಟಿಗೆ ಹೋಗ್ಬೇಕಾದ್ರೂ ಇಲ್ಲಿ ಇಳಿಬೇಕು. ಶಿರ್ಸಿ ಹೋಗಿ ಬಂದ್ರೆ ಇಲ್ಲಿ ಇಳಿಬೇಕು. ಶಿರ್ಸಿಲಿ ಒಂದು ಚಹಾ ಕೊಡೋದಿಲ್ಲ, ಬಂದು ರಾಯರ ಅಂಗಡಿಗೆ ಚಹಾ ಕುಡಿ. ಶಿರ್ಸಿಲಿ ಚಹಾ ಅಂಗಡಿ ಇದೆ, ಎಲ್ಲ ಇದೆ, ಟೀ ಸ್ಟಾಲ್ ಇದೆ, ದೊಡ್ಡ ಹೋಟ್ಲ್ ಇದೆ. ಆದ್ರೆ ರಾಯರ ಅಂಗಡಿಗೆ ಚಹಾ ಕುಡಿದ್ರೆ ಒಂದು ಸಮಾಧಾನ. ಈಗ ಹುತ್ಗಾರ ರಾಯರ ಹೋಟೆಲ್ ಇಷ್ಟೊಂದು ಫೇಮಸ್ ಇದೆ ಅಂದ್ರೆ ಕಿಚನ್ಗೆ ಒಂದ್ಸಲ ಎಂಟ್ರಿ ಕೊಡುವ. ರಾಯರ ಇದು ಒಳಗಡೆ ನಾವು ಒಂದ್ಸಲ ನೋಡ್ಬೋದಾ? ನಾವು ಸ್ಪೆಷಲ್ ಏನೋ ಅಂದ್ರಲ್ಲ? ಓಹೋ, ಒಂದು ನಿಮಿಷ ಮೀಲ್ಸ್ ನೋಡ್ಬಿಡೋಣ. ವಿನಯ್ ಅವರೇ, ನೀವೀಗ ಒಳಗೋ ಹೊರಗೋ? ಸದ್ಯಕ್ಕೆ ಒಳಗೆ, ಆಮೇಲೆ ಹೊರಗೆ ಬ್ಯಾಟಿಂಗು. ಮನೆಯಲ್ಲಿ ನೀಟಾಗಿ ಕೊಟ್ಟಂಗೆ ನೋಡಿ, ಎಷ್ಟು ಕ್ವಾಲಿಟಿ ಫುಡ್ನ ನಾವು ನೋಡ್ಬೋದು. ನೀಟಾಗಿದೆ, ಸಾಂಪ್ರದಾಯಿಕ ಊಟ ಪಕ್ಕ. ಇವರು ಸೌತ್ ವಿಭಾಗ ಮತ್ತು ನಾರ್ತ್ ವಿಭಾಗ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ನಾವೀಗ ಸೌತ್ ವಿಭಾಗದಲ್ಲಿ ಇವತ್ತೇನು ಸಾಂಬಾರು ಮಾಡಿದ್ದೀರಾ? ಇವತ್ತೇ ಇದು ಸರ್, ಸೌತೆಕಾಯಿ ಸಾಂಬಾರ್. ಹೌದು, ಇದು ರಸಮ್, ಇದು ಸಾಂಬಾರ್.
ಡೈಲಿ ಒಂದೊಂದು ನಮಗೆ ಸಾಂಬಾರು ಮಾಡ್ತೇವೆ. ಇವತ್ತು ಸೌತೆಕಾಯಿ ಇದು ಹಾಕಿ ಮಾಡಿದ್ದೇವೆ. ಇದು ಮಿಸಳ ಬಾಜಿ ಸಾಂಬಾರು ಸರ್, ಇದು ನಮ್ಮದು ಫೇಮಸ್. ನೆಕ್ಸ್ಟ್ ಸಂಜೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇದು ಬೆಳಿಗ್ಗೆ ಮಾಡ್ತೇವೆ, ಸಂಜೆಗೂ ಮಾಡ್ತೇವೆ. ಇದು ಹೋಟೆಲ್ ಸ್ಟಾರ್ಟ್ ಇಂದ ಲಾಸ್ಟ್ ತನಕ ಉಳಿತದೆ. ಮಿಸಳ ಬಾಜಿ ಒಂದೇ ಟೈಮಿಗೆ ಮಿಸಳ ಬಾಜಿ ಇಲ್ಲ ಅಂದ್ರೆ ಜನ ಎದ್ದಿಟ್ಟು ನಿಂತು ಬಿಡ್ತಾರೆ. ಮಿಸಳ ಬಾಜಿ ಫಸ್ಟ್ ತಿನ್ನೋದು, ಕಡೆ ಬರ್ತಾರೆ ಇಡ್ಲಿ ವಡಾ ದೋಸೆ ಕಡೆ ತಿಂತಾರೆ. ನಾವು ಬಂದಾಗ ಅವ್ರಿಗೆ ಮಿಸಳ ಬಾಜಿ ಇಲ್ಲ ಅಂದ್ರೆ ಎದ್ದು ಹೋಗ್ಬಿಡ್ತಾರೆ. ಇದು ನಮ್ಗೆ ಇಡ್ಲಿ ಸಾಂಬಾರು. ಇವ್ರು ಸೌತ್ ಇಂಡಿಯನ್ ಮೇನ್ ಕುಕ್ ನಮ್ದು. ಈಗ ಸೌತ್ ಇಂಡಿಯನ್ ಸ್ಪೆಷಲ್ ಆಗಿ ನಾವು ಎಲ್ಲಿಂದ ಕಲ್ತ್ರಿ ನೀವು, ಹೆಂಗೆ ರೂಢಿಸ್ಕೊಂಡ್ರಿ ಎಲ್ಲ? ಇಲ್ಲ, ಅದು ಮುಂಚಿನ ನಮ್ಮ ಅಪ್ಪನ ಕಾಲದಿಂದ. ಅಲ್ಲಿಂದ ನೀವು ರೂಢಿ ಮಾಡ್ಕೊಂಡು ಬಂದಿದ್ದ? ಓಹೋ, ಆಗಲಿ ಆಗಲಿ. ನಿಮ್ಮ ಕೈ ರುಚಿಯಲ್ಲಿ ಸ್ಪೆಷಲ್ ಅಂದ್ರೆ ಏನು ಸೌತ್ ಇಂಡಿಯನ್ನಲ್ಲಿ ನಿಮ್ಮ ಕೈಯಿಂದ? ಎಲ್ಲ ಸ್ವೀಟ್ ಇದು ಎಲ್ಲ ಪ್ರತಿಯೊಂದು ಎಂಟರ್ಟೈನ್ ಮಾಡ್ತೀರಾ? ಹೌದು. ಸಂತೋಷ್ ಅಂತ. ಹೌದು, ಮಸಾಲ ಪುರಿ, ಶೇವ್ ಪುರಿ, ಪಾನಿಪುರಿ, ಪಾವ್ ಭಾಜಿ ಎಲ್ಲ ಡಿಪಾರ್ಟ್ಮೆಂಟ್ ಇವು ಕಂಪ್ಲೀಟ್ ನೋಡ್ಕೊಂಡು ನೀವು ಎಲ್ಲ ಆಗ್ತದೆ ಎದುರುಗಡೆ ಅದು ಆಗ್ತದೆ. ಎದುರುಗಡೆ ನಾವು ಹಾಕ್ತೀವಿ. ನಾರ್ತ್ ಫುಡ್ ಕಡೆ ಬಂದರೆ ಪನ್ನೀರ್ ಟಿಕ್ಕಾ ರೆಡಿ ಆಗಿದೆ. ಇವಾಗ ಇದು ತಂದೂರಿಲಿ ಹಾಕ್ತೀರಾ? ಓಕೆ. ಕಿಚನ್ ಅಷ್ಟೇ ಎಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ಅರೇಂಜ್ ಮಾಡಿ ನೀಟಾಗಿ ಕಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಸೈಜಲ್ಲೆಲ್ಲ ಉತ್ತರಿಸಿಟ್ಕೊಂಡಿದ್ದಾರೆ. ಜೊತೆಗೆ ಬೇಕಾಗಿರೋ ಅಂಥ ಮಸಾಲ ಐಟಮ್ಗಳನ್ನ ನೋಡ್ಬೋದು. ಅಲ್ಲೇನು ಮಾಡ್ತಾಯಿದ್ದೀರಿ? ಚಪಾತಿ. ಹಾಂ ಹಾಂ ಹಾಂ. ಇದು ಚೀಸ್ ದೋಸೆ, ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲ, ಉತ್ತಪ್ಪ ಫೇಮಸ್ ಇವ್ರದ್ದು. ಹೌದಾ? ಇವ್ರಿಗೆ ಅದು 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೂಪರ್. ಇಲ್ಲಿ ಪೂರಿ ಆಗ್ತಾ ಇದೆಯಾ? ಬಿಸಿ ಬಿಸಿ ಪೂರಿ ಸರ್ ಏನೋ ಮಾಡ್ತಾ ಇದ್ದಾರೆ. ಗೋಬಿ ಚಿಲ್ಲಿ, ಇಡ್ಲಿ ಚಿಲ್ಲಿ, ಫ್ರೈಡ್ ರೈಸ್, ನೂಡಲ್ಸ್, ಸಿಜ್ವಾನ್ ರೈಸ್, ಜೀರಾ ರೈಸ್ ಎಲ್ಲ ಇವ್ರು ರೆಡಿ. ಒಬ್ಬ ಸ್ವೀಟ್ ಕಾರ್ನ್ ಸೂಪು ನೋಡಿಪ್ಪ, ಟೇಬಲ್ ಮೇಲೆ ಬರೋದನ್ನ ನಾನು ನೋಡಿದ್ದೆ, ಮೇಕಿಂಗ್ ನೋಡೇ ಇರಲಿಲ್ಲ. ನಮಗೋಸ್ಕರ ಲೈವ್ ಆಗೇ ಮಾಡಿ ತೋರಿಸ್ತಾ ಇದ್ದಾರೆ. ಈ ರೀತಿ ಆ್ಯಕ್ಚುಲಿ ಸೂಪ್ ಪ್ರಿಪೇರ್ ಆಗೋದು. ಇದಕ್ಕೆ ಕಾರ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಬಿಸಿ ಬಿಸಿ ಸೂಪ್ ರೆಡಿ. ನೋಡಿ, ಮಿಸಳ ಬಾಜಿ ನಮ್ಮದು ಫೇಮಸ್ ಅಂದರೆ ನಾವು ಮಿಸಳ ಬಾಜಿ ಮಾಡೋದು ಸ್ಟೈಲ್. ಇದು ಅವಲಕ್ಕಿ, ಬೆಲ್ಲ ಮತ್ತು ಸ್ವಲ್ಪ ಮೆಣಸಿನಕಾಯಿ ಹಾಕಿ ಕಲಿಸ್ತೇವೆ. ಓಕೆ. ಅದರ ನಂತರ ಇದರಲ್ಲಿ 2 ನಮೂನೆ ಟೈಪ್ ಶೇವ್ ಇದೆ, ಖಾರ ಇದೆ. ಒಂದು ಬಾರೀಕ್ ಶೇವ್ ಅಂತ ಹೇಳಿ, ಮೋಟಾ ಶೇವ್ ಬೇಕು ನೋಡಿ. ಇದು ಹಾಕಿದ ಮೇಲೆ ಇದಕ್ಕೆ ಶೇಂಗಾ ಬೀಜ ಹಾಕ್ತೇವೆ. ಅದರ ನಂತರ ಇದರಲ್ಲಿ 2 ಟೈಪ್ ಇರ್ತದೆ. ಅದು ನಾವು ಮಸಾಲೆ ತಗೊಳ್ತೇವೆ, ಅದು ಫಸ್ಟ್ ಹಾಕೊಳ್ತೇವೆ. ಇದರಲ್ಲಿ ಒಟ್ಟಾಣೆ, ಬಟಾಟೆ, ಈ ಮಸಾಲೆ ಮಾತ್ರ ನಾವು ಯಾರಿಗೂ ಹೇಳೋಲ್ಲ. ಅದರ ನಂತರ ಕಾಂದ, ಲಿಂಬು, ಕೊತ್ತಂಬರಿ ಹಾಕೊಂಡು ಅದರ ಮೇಲೆ ಒಂದು ಲಿಂಬು ಇಲ್ಲಿ ಇಟ್ಟು ಸ್ಪೂನ್ ಹಾಕಿ ಕೊಡ್ತೇವೆ. ಪನ್ನೀರ್ ಮಲಾಯ್ ಟಿಕ್ಕಾ ಅಂತ ಎರಡು ಮಿಕ್ಸ್ ಮಾಡಿದ್ದೀರಾ? ಮಸಾಲ ಇನ್ನೊಂದು ಐಟಮ್. ಒಂದೇ ಸಲ ಇಷ್ಟೊಂದು ಜವಾಬ್ದಾರಿ ಬಂದ್ರೆ ಕಷ್ಟ ಆಗುತ್ತಲ್ರಿ? ಇದು ಹೇಗಿದೆ ಅಂದರೆ ಒಂಥರ ಮಸಾಲ ಪುರಿ ಮಸಾಲ ಥರ ಸಖತ್ತಾಗಿದೆ. V1 ಫುಡ್ಡಲ್ಲಿ ಶೇಂಗಾ ನಮಗೆ ಸಿಗ್ತಾ ಇದೆಯಲ್ಲ, ಅದೇ ಹೈಲೈಟ್ ಆ್ಯಕ್ಚುಲಿ. ಮಸಾಲೆ ತುಂಬ ಮೈಲ್ಡಾಗಿದೆ, ಖಾರ ಅಂತೂ ತುಂಬ ಇಲ್ಲ. ಈಕ್ವಲ್ ಟು ಮಸಾಲೆ ಪುರಿನೇ ಇದು. ಹೇಗಿದೆ ಸೂಪರ್ ಕುಡಿದ್ಬಿಟ್ಟು ಹೇಳ್ತೀನಿ ನಾನು. ನಾವು ರೆಡಿ ಮಾಡೋದನ್ನು ಕೂಡ ಕಣ್ಣಲ್ಲೇ ನೋಡೋದಲ್ಲ, ಹಾಗಾಗಿ ಇದ್ಮೇಲೆ ಅಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ಇದೆ. ಶಿವರು ಸಖತ್ತ ಫ್ರೆಶ್ ಆಗಿದೆ. ಊಟನ ಚೆನ್ನಾಗಿರೋದು ಕಾಣಿಸ್ತಾ ಇರೋದನ್ನ ಕಣ್ಣಲ್ಲಿ ಅಷ್ಟೇ ಅಲ್ಲ, ಮೊಬೈಲಲ್ಲಿ ತುಂಬಿಡಬೇಕು ಅನ್ನೋದು. ಯಾವುದೋ ಸ್ಪೆಷಲ್ ಐಟಮ್ನೇ ಬಿಟ್ಟಿಲ್ಲ ರಂಗನಾಥ್ ಅವರು. ಇನ್ನು ಆ ಕಡೆನೇ ಮನಸ್ಸು ಓದ್ತಿದೆ ಅವ್ರದ್ದು. ಖುಷಿಯಾಗ್ತಿದೆ ಬಾರಿಸ್ಬಿಡೋಣ ಅಂತ. ಇದು ಒಂಥರ ನೋಡೋದಕ್ಕೇ ಸಖತ್ ರಿಚಾಗಿ ಕಾಣಿಸ್ತಿದೆ. ಎಸ್ಪೆಷಲಿ ಆನಿಯನ್ ಸ್ಯಾಲೆಡ್ ಸಖತ್ತಿದೆ ಸರ್. ತುಂಬ ನ್ಯಾಚುರಲ್ ಆಗಿದೆ, ಏನು ಎಕ್ಸ್ಟ್ರಾ ಆ್ಯಡೆಡ್ ಫ್ಲೇವರ್ ಏನಿಲ್ಲ. ಹಾಲಿನ ಉತ್ಪನ್ನ ಇಷ್ಟಪಡೋರಿಗೆ ಡೆಫಿನೆಟ್ಲಿ ಪನ್ನೀರು ಭಾಳ ಫ್ರೆಂಡ್ಲಿ ಆಗಿರುತ್ತೆ. ಒಳ್ಳೆ ಹೈ ಕ್ವಾಲಿಟಿ ಇದೆ, ಪ್ರೀಮಿಯಂ ಕ್ವಾಲಿಟಿಯ ಪನ್ನೀರ್ ನೋಡಿರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೈಜು ಸಿಕ್ಕಾಬಿಡ ದೊಡ್ಡದಿದೆ. ಹೌದು. ಮತ್ತು ಇದಕ್ಕೆ ಹಾಕಿರೋ ಸ್ಪೆಷಲ್ ಮಸಾಲ ಪಕ್ಕ ಒಂದು ಹಳ್ಳಿಯ ಒಂದು ಸ್ವಾದ ಇದೆ. ಬಟ್ ಇಲ್ಲಿರುವಂಥ ಮಸಾಲ ಇವರೇ ಒಂದು ಯೂನಿಕ್ ಆಗಿ ಮಾಡಿದ್ದಾರೆ. ಹೊರಗಡೆಯಿಂದ ಏನು ವೈಟ್ ಆಗಿ ಮೊಸರಲ್ಲಿ ಮಾಡಿರೋದಂತೆ. ಅದೇ ಓಡ್ತಾ ಇದ್ದಾರೆ ಸಭೆ. ತಂದೂರಿ ಐಟಮ್ಗಳು ರಾ ಟೇಸ್ಟೇ ಬೇರೆ ಆ್ಯಕ್ಚುಲಿ ಅಲ್ಲ. ಅದ್ರ ಮೇಲಿರೋ ಈ ಈರುಳ್ಳಿ ಹಾಕಿರೋ ಮಸಾಲೆ ಮಾತ್ರ ಏನು ಅಂತ ಗೊತ್ತಾಗ್ತಾ ಇಲ್ಲ ಕಣ್ರಿ. ನೋಡಿ, ಇದು ಫೇಮಸ್. ನಾವು ನಾರ್ತ್ ಇಂಡಿಯನ್ ಸ್ಟಾರ್ಟ್ ಮಾಡಿದಾಗ ನಾವು ತಿಂದು ಗೊತ್ತಲ್ಲ. ಇದೇನು ಕಲಾವಿದರನ್ನ ಇಟ್ಕೊಂಡಿದ್ದಾರೆ ಹೆಂಗೆ ಒಳಗಡೆ? ಹೌದು. ರವಿವಾರ ಅದು ಒಂದೊಂದು ದಿವಸ ಒಂದೊಂದು ಮಾಡ್ತಾನೆ. ಒಂದು ದಿವಸ ರೋಸ್ ಕೊಡ್ತಾನೆ, ಒಂದು ಮರ ಮಾಡೋದು, ಅದೇನು ಮಾಡ್ತಾನೆ. ಜಗತ್ತಿನಲ್ಲಿ ಎಷ್ಟೇ ಫುಡ್ ಬರಲಿ, ಈ ಸಲಾಡ್ ಇದೆಯಲ್ಲ ಫ್ರೆಶ್ ಆಗಿ ಗ್ರೀನ್ ಇರೋವಂಥದ್ದು, ಅದು ಹೆಲ್ತನ್ನು ಯಾವಾಗಲೂ ಅಪ್ಸೆಟ್ ಮಾಡಿಲ್ಲ ನನ್ನ ಪ್ರಕಾರ ಜಗತ್ತಿನಲ್ಲಿ. ಮೆಣಸು, ನಮಗೆ ಮೆಣಸಿನ್ಕಾಯಿ ಒಳ್ಳೇದು ಮಾಡಿದ್ರೆ. ಈಗ ನಾವು ರೋಟಿಯನ್ನು ಆರ್ಡರ್ ಮಾಡಿದ್ದೀವಿ, ಅದ್ರ ಜೊತೆಗೆ ಕರಿಯನ್ನು ಒಂದು ಸ್ಪೆಷಲ್ ಏನಿದೆ ಕೇಳಿದಾಗ ಅವರು ಒಂದು ಸ್ಪೆಷಲ್ ಹೆಸರು ಹೇಳಿದ್ರು. ನನಗೇನು ಸರಸ ಏನೋ ಸರ್ಸೋಕ ಸಾಕು. ಏನದು ಸರ್ಸೋಕ ಸಾಕು ಅಂದರೆ ಮಸ್ಟರ್ಡ್ ಇಂದ ಸಾಸಿವೆ ಆಗೋದು ಗಿಡದಿಂದ ಮಾಡುವ ಪೇಸ್ಟ್ ಅದು. ಈಗ ನಾವು ತಿನ್ಬೋದು ಆಗತ್ತಾ? ನೀವು ತಿಂತಾರೆ, ಆದರೆ ಎಲ್ಲರಿಗೂ ಅದು ಸೂಟ್ ಆಗೋದಿಲ್ಲ. ತಿಂದವರಿಗೆ ಮಾತ್ರ ಸರ್ಸೋಕ ಸಾಕು. ನಾವು ತಿಂದಿಲ್ಲ, ಆದರೂ ಅದನ್ನೇ ಆರ್ಡರ್ ಮಾಡ್ತೇವೆ. ಅದೇ ಮಾಡ್ತೀವಿ. ಹೌದು. ಅದರಲ್ಲಿ ಪನ್ನೀರ್ ಇಲ್ಲ,
ಸರ್ಸೋ ಕಾ ಸಾಗ್. ಅದು ನೀವು ಹೇಗೆ ಮಾಡ್ತೀರಾ ಹಾಗೆ ಕೊಡಿ ನೋಡುವ. ಇದು ನಿಜವಾದ ಹೆಸರು ಬಂದ್ಬಿಟ್ಟು ಎಲ್ಲಿದೆ ಅದು ಸರಸ್ವತಿ ಸರ್ಸೋಂಕ ಸಾಗು ಸ್ಪೆಷಲ್ ಸಾಗು ಬಂದಿದೆ ನೋಡಿ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದರ ರೆಸಿಪಿಯನ್ನು ಇಲ್ಲೇ ಫಸ್ಟ್ ಅವರು ಎಸ್ಪೆಷಲಿ ಈ ಥರ ಒಂದು ಸಾಸಿವೆ ರೂಢಿದ್ದವ್ರಿಗೆ ಮಾತ್ರ ಅದು ತುಂಬ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಮಾಡೋದು ಹೇಗೆ ಅದು? ಸಾಸಿವೆ ಎಲೆಗಳು ಬರ್ತವೆ, ಅದನ್ನು ಬಾಯ್ಲ್ ಮಾಡ್ಕೊಂಡು ಪಾಲಕ್ ಹೇಗೆ ನಾವು ಕುದಿಸ್ಕೊಂಡು ಇಡ್ತೇವೆ ಅದೇ ರೀತಿ ಇರ್ತಾರೆ. ಆ ನಂತರ ಕಡೆಗೆ ಪಾಲಕ್ ಚಾಪ್ಡ್ ಆಗ್ತದೆ, ಪನ್ನೀರ್ ಬರುತ್ತೆ, ಅದು ಪೇಸ್ಟ್ ಆಗಿ ಎಲ್ಲ ಗ್ರೀನ್ ಮಸಾಲ ಎಲ್ಲ ಮಾಡಿ ಮಾಡ್ತಾರೆ. ರೆಡಿಯಾಗಿ ಬರೋದಲ್ಲ. ಈಗ ಟೇಸ್ಟ್ ಮಾಡುವ. ಕನ್ನಡದಲ್ಲ ಶುದ್ಧವಾಗಿ ಸಾಸಿವೆ ಸಾಗು ಅಂತ ಹೇಳ್ಬೋದು ಇದು. ಯಾಕಂದರೆ ಅದು ಸರ್ಸೋಂಕ ಸಾಗು ಅಂದರೆ ಅದು ನಾಲ್ಗೆನೇ ತಿರುಗ್ತಾ ಇಲ್ಲ. ನನ್ನ ಫ್ರ್ಯಾಂಕ್ ಒಪಿನಿಯನ್ ಹೇಳ್ಬೇಕಂದ್ರೆ ಹೌದು, ಅದರ ಒಂದು ಸಾಸಿವೆ ಸೊಗಡು ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಈಗ ನಾರ್ಮಲಾಗಿ ಬೇರೆ ಜೊತೆ ಮಿಕ್ಸ್ ಮಾಡೋದು ಬೇರೆ, ಅದ್ರದ್ದು ಎಲೆನೇ ಒಂದು ಗೊಜ್ಜಾಗಿ ಮಾಡೋದು ಬೇರೆ, ಹಾಗಾಗಿ ಅದು ಸ್ವಲ್ಪ ಸ್ಟ್ರಾಂಗ್ ಇದೆ ಮತ್ತು ಒಂಥರ ಬೆಣ್ಣೆ ತಿನ್ನಾಗಿದೆ, ಮೃದುವಾಗಿದೆ, ಒಳ್ಳೆ ಬೆಣ್ಣೆ ಹೋಗಿ. ನಿಮ್ಮ ಈ ರೊಟ್ಟಿಯಲ್ಲಿ ಎಷ್ಟೊಂದು ಮೃದುತ್ವ ಹೆಂಗೆ ಬಂತು? ಇದು ನಾವು ಬೆಳಗಾವಿಯಿಂದ ತರಿಸ್ತೇವೆ, ಬೆಳಗಾವಿ ಹುಬ್ಳಿಯಿಂದ. ಅದಕ್ಕೆ ಸ್ಪೆಷಲ್ ಆಟ ಇದೆ, ರೋಟಿ ಸಲುವಾಗಿ ಗೋಧಿ ಹಿಟ್ಟಿನ ಆಟ. ಇದು ನಾವು ಮೈದಾ ಯೂಸ್ ಮಾಡಲ್ಲ, ಮೈದಾ ಯೂಸ್ ಮಾಡೋದು. ಅದು ನಮ್ಮ ಪ್ಯೂರ್ ಗೋಧಿ ಹಿಟ್ಟಿಂದ ಮಾಡೋದು. ತುಂಬ ಸಾಫ್ಟ್ ಇರುತ್ತೆ. ಕೊನೆಯದಾಗಿ 2 ಮಾತು ಮುಗಿಸ್ಬಿಡ್ತೀನಿ. ಲೈಕ್ ಸೂಪಿಂದ ಹಿಡಿದು ಲಾಸ್ಟು ಏನು ಖಾಲಿ ಅದು ಇದು ಫುಡ್ಡೆಲ್ಲ ನಾವು ಕೋರ್ಸ್ ತೊಗೊಂಡಿದ್ವಲ್ಲ, ಅಲ್ಲಿ ತನಕನೂ ಫುಡ್ ಮಾತ್ರ ಸೂಪರ್ ಆಗಿತ್ತು. ಗೋಲ್ಡನ್ ಟೀ ಮಾಡೋ ಕಪ್, ಇದರಲ್ಲೇ ಕೊಡೋದಾ? ಸ್ಪೆಷಲ್ ಟೀ ಗೋಲ್ಡನ್ ಟೀ ಅಂದರೆ ಇದರಲ್ಲಿ ಈ ರಾಯಲ್ ಕಾಲದಿಂದನೂ ಇದೇ ಮೇಂಟೈನ್ ಮಾಡಿದ್ದಾರೆ. ಇದೇ ಮೇಂಟೈನ್ ಮಾಡಿ. ಈ ಪೈ ಹೋಟೆಲಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಗೋಲ್ಡನ್ ಟೀ ಅಂತೆ. ತುಂಬ ಜನ ಇಲ್ಲಿ ಸ್ಟಾಪ್ ಮಾಡಿ ಕುಡ್ಕೊಂಡು ಹೋಗೋದು ಅಥವಾ ಸಿಟಿಗೆ ಬರುವಾಗ ರಾತ್ರಿ ಕುಡ್ಕೊಂಡು ಹೋಗುವಂಥದ್ದು. ಗೋಲ್ಡನ್ ಟೀ ಅಂದರೆ ಅದು ಒಂದೇ ಪೌಡ್ರಿಂದ ಅಲ್ವಾ, ಬೇರೆ ಬೇರೆ ಮಿಕ್ಸ್ ಆಗಿ ಅದು ಅಂದ್ರೆ ಮಿಕ್ಸ್ ಮಾಡಿ ಮಾಡ್ತೇವೆ ನಾವು. ಗೋಲ್ಡನ್ ಟೀ ಅಂದರೆ ಪೌಡ್ರು ಒಂದು 2 ನಮೂನಿ ಬೇರೆ ಪೌಡ್ರ್ ಇದೆ. ಆಮೇಲೆ ಗೋಲ್ಡನ್ ಪೌಡ್ರ್ ಅಂತ ಬೇರೆ ಬರ್ತದೆ, ನಾವೇ ರೆಡಿ ಮಾಡೋದು. ಜೀರಿಗೆ, ಒಂದು ತೊಡ ಯಾಲಕ್ಕಿ ಎಲ್ಲ ಶುಂಠಿ ಪೌಡರ್ ಎಲ್ಲ ಹಾಕಿ ಬೇರೆ ನಮೂನಿ ಮಾಡುವಂಥದ್ದು ಟೀ. ಅದು ಸುಮಾರು ಟೈಮಿಂದ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಪೇಟೆಯಿಂದ ಗೋಲ್ಡನ್ ಟೀಗೋಸ್ಕರ ಇಲ್ಲಿಗೆ ಬರ್ತಾ ಇರ್ತಾರೆ ಜನ. ಟೀ ಕುಡಿಯಕ್ಕಂತ. ಹಾಂ, ಟೀ ಕುಡಿ, ಗೋಲ್ಡನ್ ಟೀಗೋಸ್ಕರ ಬರ್ತಾರೆ. ಹಾಂ, ಗೋಲ್ಡನ್ ಟೀ ರೆಡಿ ಆಗಿದೆ, ತಗೊಳ್ಳಿ, ಟೇಸ್ಟ್ ನೋಡಿ, ಮತ್ತೊಮ್ಮೆ ನೀವು ಬರಬೇಕು ನಮ್ಗೆ. ಖಂಡಿತ ಖಂಡಿತ, ಧನ್ಯವಾದ. ನಾವು ವಾವ್, ಚೆನ್ನಾಗಿದೆಯಾ? ಸಖತ್ತಾಗಿದೆ. ಇವರಿಗೇನು ಸಪ್ರೇಟ್ ಇಲ್ಲಿ ಸೈಕಲ್ಗೆ ಆಕ್ಸೆಸ್ ಇತ್ತಲ್ಲ ಮೇಲ್ಗಡೆ? ಇವರು ನಮ್ಮ ಹಳೇ ಕಸ್ಟಮರ್. ಹಾ. ನಮ್ಮ ಹೋಟೆಲ್ ಸ್ಟಾರ್ಟ್ ಆಗಿದ್ದರಿಂದ ಸೈಕಲ್ ಇಲ್ಲಿ ಮೇಲೆ ಹತ್ತದ ಕೂಡ 1 ಪ್ಲೇಟ್ ಖಾಲಿ ಅಂತ ಹೇಳ್ಬಿಡ್ತಾರೆ. ಹಾ. ಅವ್ರು ತಿನ್ನೋದು 1 ಪ್ಲೇಟ್ ಖಾಲಿ, ಹಾ. ಮತ್ತೇನು ತಿನ್ನಲಿಲ್ಲ, ಮತ್ತೇನು ಸಾಂಬಾರ್ ಗಿಂಬಾರ್ ಏನು ಬೇಡ, 1 ಬೌಲ್ ಚಟ್ನಿ. ಹಾ. ಇದು ಇವ್ರದ್ದು ಡೈಲಿ ರೊಟ್ಟಿ. ಹಾ. ಇದು ನಮ್ಮ ಗಜಣ್ಣಂದು ಸ್ಪೆಷಾಲಿಟಿ. ಹೇಳಿ. ಅಂದ್ರೆ ಹಳೆ ಹೋಟೆಲ್ ಇದ್ದಾಗಿಂದನೂ ಇದ್ದೀರಾ ಅಲ್ಲಿ? ಬರ್ತಾ ಇದ್ದೀರಾ? ಇವ್ರು ಅಜ್ಜ ಇರ್ಬೇಕಾದ್ರೆ ಅಜ್ಜ ಇದ್ದಾಗಲೂ? ಓಹ್, ನಿಮ್ಮ ಹೆಸರು ಹೇಳಿಲ್ಲ? ನನ್ನ ಹೆಸರು ಗಜಾನನ ಅಂತ. ಗಜಾನ ಅಂತನಾ? ಓಕೆ ಓಕೆ, ಹೋಗಿ ಬನ್ನಿ. ನಿಮ್ಗೇನು ಸ್ಪೆಷಲ್ ಪಾರ್ಕಿಂಗ್ ಇದೆ ಅಂತಲ್ಲ ಮೇಲ್ಗಡೆ? ಅವ್ರಿಗೆ ಮಾತ್ರ ಮೇಲ್ಗಡೆ ಪಾರ್ಕಿಂಗ್? ಅವ್ರಿಗೆ ಮಾತ್ರ ಮೇಲ್ಗಡೆ ಪಾರ್ಕಿಂಗ್, ಬಾಕಿ ಯಾರಿಗೂ ನಾವು ಮೇಲ್ಗಡೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಕೊಡೋದು.